ಧರ್ಮಸ್ಥಳ ಸುತ್ತಮುತ್ತ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಪ್ರಕರಣ ದಾಖಲಾಗಿದೆ. ಧರ್ಮಸ್ಥಳ ಸುತ್ತ ಶವಗಳನ್ನು ಹೂತಿಟ್ಟ ಪ್ರಕರಣ 6ನೇ ಗುರುತು ಬಳಿ ಅಸ್ಥಿಪಂಜರ ಪತ್ತೆಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜುಲೈ 31ಕ್ಕೆ 6ನೇ ಗುರುತಿನ ಸ್ಥಳದಲ್ಲಿ ಅಸ್ಥಿಪಂಜರ ಪತ್ತೆ. ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ಅವರಿಂದ ದೂರು. ಯುಡಿಆರ್ ದಾಖಲಾಗಿದೆ. ಕಳೇಬರಗಳು ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ಧರ್ಮಸ್ಥಳ ಠಾಣೆಯಲ್ಲಿ ಆಗಸ್ಟ್ 1ರಂದು ದೂರು ದಾಖಲಾಗಿದೆ. ದೂರಿನ ಮೇರೆಗೆ ಯುಡಿಆರ್ ಪ್ರಕರಣ ದಾಖಲಾಗಿದೆ. ಅಸ್ಥಿಪಂಜರದ ಮೂಳೆಗಳ ಪರೀಕ್ಷೆಗಾಗಿ ರವಾನೆಯನ್ನ ಮಾಡಲಾಗಿದೆ. ಎಸ್ಐಟಿ ಈಗಾಗಲೇ ಪ್ರಯೋಗಾಲಯಕ್ಕೆ ಕಳುಹಿಸಿ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಧರ್ಮಸ್ಥಳ ಸುತ್ತಮುತ್ತ ಈ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ಭೀಮಾ ಅನ್ನುವಂಥ ವ್ಯಕ್ತಿ ಗುರುತು ಮಾಡಿದಂಥ ಸ್ಥಳಗಳು, ಅಲ್ಲಿ ನಡೆದಂತಹ ಉತ್ಖನನ, ನಂತರ ಸಿಕ್ಕಂತಹ ಅಸ್ಥಿಪಂಜರದ ಕೆಲವೊಂದು ಮೂಳೆಗಳು, ಸೊ ಇದನ್ನೆಲ್ಲವನ್ನು ಎಕ್ಸಾಮಿನ್ ಮಾಡಲೇಬೇಕಾಗತ್ತೆ. ನೋಡಿ, ಇದರ ನಡುವೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜುಲೈ 31ಕ್ಕೆ 6ನೇ ಗುರುತಿನ ಸ್ಥಳದಲ್ಲಿ ಅಸ್ಥಿಪಂಜರ ಪತ್ತೆಯಾಗಿರುತ್ತೆ. ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ಅವರಿಂದ ದೂರು. ಯುಡಿಆರ್ ದಾಖಲಾಗಿದೆ. ಕಳೇಬರಗಳನ್ನು ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ಇನ್ನು ಆ ರಿಪೋರ್ಟ್ಸ್ ಬರುತ್ತೆ ನೋಡಿ, ಅದು ಈ ಪ್ರಕರಣದ ಟರ್ನಿಂಗ್ ಪಾಯಿಂಟ್. ಯಾಕಂತ ಹೇಳಿದ್ರೆ ಅಲ್ಲಿ ಶವಗಳು ಇದ್ದಾವು ಅಥವಾ ಅವುಗಳಿಗೆ ಸಂಬಂಧಪಟ್ಟಂಥ ಕಳೇಬರಗಳಿದ್ದಾವು, ಈ ರೀತಿಯ ಒಂದಷ್ಟು ಕುತೂಹಲದ ನಡುವೆ ಸಿಕ್ಕಿದೆ. ಈಗ ಏನು ಅಷ್ಟೂ ದೇಹಗಳು ಸಿಕ್ಕಿದೆ, ಅಷ್ಟೂ ದೇಹಗಳ ಮೂಳೆಗಳು ಸಿಕ್ಕಿದೆ ಅನ್ನೋದಕ್ಕಿಂತ ಏನೋ ಒಂದಷ್ಟು ಸಿಕ್ಕಿದೆ. ಸೊ ಅದು ಯಾರದ್ದು, ಯಾವ ಕಾರಣಕ್ಕೆ ಇಲ್ಲಿ ಹೂತಿಡಲಾಯಿತು, ಅದು ಮಹಿಳೆಯರದ್ದ ಪುರುಷರದ್ದ, ಎಷ್ಟು ವರ್ಷದ ಹಿಂದೆ ಹೂತಿಡಲಾಯಿತು, ಈಗ ಭೀಮಾ ಮಾಡ್ತಿರುವ ಆರೋಪದಂತೆಯೇ ಈ ಪ್ರಕರಣ ನಡೆದಿದೆಯಾ, ಸ್ವತಃ ಭೀಮನೇ ಹೂತಿಟ್ಟಿದ್ದ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕು ಅನ್ನೋದಾದರೆ ಸೂಕ್ತ ರೀತಿಯ ತನಿಖೆ ಆಗಲೇಬೇಕಾಗಿದೆ. ಇದರ ನಡುವೆ ಧರ್ಮಸ್ಥಳ ಠಾಣೆಯಲ್ಲಿ ಆಗಸ್ಟ್ 1ರಂದು ದೂರು ಕೂಡ ದಾಖಲಾಗಿದೆ. ആ